ತುರುವೇಕೆರೆ ತಾಲೂಕಿನ ಬಿಸಿ ಕಾವಲ್ನಲ್ಲಿ ಅಕ್ರಮವಾಗಿ ನಡೆಸ್ತಾ ಇರುವ ಭೂ ಮಾಫಿಯಾ ವಿರುದ್ಧ ಪಟ್ಟಣದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಲಾಗಿದೆ. ಬಿಸಿ ಕಾವಲ್ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಹಲವು ದಶಕಗಳಿಂದ ಸ್ಥಳೀಯ ರೈತರು ತಾತ ಮುತ್ತಾತ ಕಾಲದಿಂದ ಉಳುಮೆ ಮಾಡಿಕೊಂಡು ಬೆಳೆಗಳನ್ನು ಬೆಳೆದುಕೊಂಡು ಜೀವನ ಸಾಗಿಸ್ತಾ ಇದ್ದು ಸರ್ಕಾರದಿಂದ ಸಾಗುವಳಿ ಚೀಟಿ ಪಡೆದಿರುತ್ತಾರೆ. ದಾಖಲಾತಿಗಳನ್ನು ನಕಲಿ ಸಹಿಗಳಿಂದ ಫೋರ್ಜರಿ ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವರ ಎಂ ಕುಮಾರ್ ಆರೋಪಿಸಿದ್ದಾರೆ. ತುರುವೇಕೆರೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಮೂಲ ಮಾತೃ ಸಮಿತಿ ಸಂಘಟನೆಗಳ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರತಿಭಟನಾ ರ್ಯಾಲಿ ಹಾಗೂ ರಸ್ತೆ ತಡೆ ನಡೆಸಿದ ಬಾಣಸಂದ್ರ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮಾತನಾಡಿ, ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ಸ್ಥಳೀಯ ರೈತರು ಪಡೆದಿರುವ ಸಾಗುವಳಿ ಚೀಟಿ ಜಮೀನುಗಳಿಗೆ ಅಕ್ರಮವಾಗಿ ಭೂ ಮಾಫಿಯಾ ಹಾಗೂ ಸಂಘಟನೆಯೊಂದರ ಹೆಸರನ್ನ ಹೇಳಿಕೊಂಡು 4-5 ಜನ ವ್ಯಕ್ತಿಗಳು ಭೂಮಿಯನ್ನ ಕಬಳಿಸಲು ಯತ್ನಿಸ್ತಾ ಇದ್ದು, ಈ ಸಂಬಂಧವಾಗಿ ರೈತರು ಪ್ರಶ್ನಿಸಲು ಹೋದ್ರೆ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡುವುದಾಗಿ ಬೆದರಿಕೆ ಹಾಕ್ತಾ ಇದ್ದು, ಇದೇ ವಿಚಾರವಾಗಿ ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಕಂದಾಯ ಇಲಾಖೆ ಹಾಗೂ ತಹಸೀಲ್ದಾರ್ ಅವರಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ನ್ಯಾಯವನ್ನ ಕೊಡಿಸಲು ವಿಫಲರಾಗಿದ್ದಾರೆ. ಇದೇ ವಿಚಾರದಲ್ಲಿ ಭೂಮಾಫಿಯಾ ಹಾಗೂ ಸಂಘಟನೆಯ ಹೆಸರಿಡಿಕೊಂಡು ಬಂದಿರುವ ದಲ್ಲಾಳಿಗಳು ರೈತರಿಗೆ ಹಾಗೂ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಪ್ರಕರಣ ದಾಖಲಿಸುವುದಾಗಿ ಹೆದರಿಸ್ತಾ ಇದ್ದು, ದಿನಾಂಕ 17/3/2026ರಿಂದ ತುರುವೇಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದು, ಯಾವುದೇ ಅಧಿಕಾರಿಗಳು ರೈತರ ಅಹವಾಲನ್ನ ಕೇಳಲು ಆಗಮಿಸಿರುವುದಿಲ್ಲ. ಜಾಣ, ಕುರುಡು ಹಾಗೂ ಕಿವುಡುತನ ಪ್ರದರ್ಶನ ಮಾಡುತ್ತಿದ್ದಾರೆ. ತಾಲೂಕು ಆಡಳಿತದ ಬೇಜವಾಬ್ದಾರಿಯನ್ನ ಖಂಡಿಸಿ ಸ್ಥಳೀಯ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ತುಮಕೂರು ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ನಡೆಸ್ತಾ ಇದ್ದು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಇನ್ನು ಮುಂದಿನ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕುಮಾರ್ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂಥ 47/74/75 ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ನೇತೃತ್ವದ ಈ ಸಂಘಟನೆಯಲ್ಲಿ ಏನು ಇವತ್ತು ತುರುವೇಕೆರೆ ತಾಲೂಕು ಶನೀಶ್ವರ ಹೋಬಳಿ BC ಕಾವಲ್ನ ಸರ್ವೆ ನಂಬರ್ 1ರಲ್ಲಿ ಸುಮಾರು 20 ಎಕರೆ ಜಮೀನಿನ 8-9 ಜನ ರೈತರಿಗೆ ಅನ್ಯಾಯ ಆಗ್ತದೆ. ಇದರ ಹಿಂದೆ ಭೂಮಾಫಿಯಾದವರು ಅಲ್ಲಿ 20 ಎಕರೆ ಜಮೀನನ್ನ ಅತಿಕ್ರಮ ಪ್ರವೇಶ ಮಾಡಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಅದೇ ಜಾಗದಲ್ಲಿ ಅವರು ಸಹ ಧರಣಿ ಮಾಡ್ತೀವಿ ಅಂತೇಳಿ ಯಾವುದೇ ಥರದ ಮಾಹಿತಿ ನೀಡದಲ್ಲಿ ಧರಣಿ ಮಾಡ್ತಾರೆ. ಇದರ ವಿರುದ್ಧ ನಾವು ರೈತರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಹಕಾರದೊಂದಿಗೆ ಇವತ್ತಿಗೆ ನಾವು 8 ದಿನಗಳಾಗಿದೆ ನಿರಂತರವಾಗಿ ಪ್ರತಿಭಟನೆ ಧರಣಿಯನ್ನು ಮಾಡ್ತಾಯಿದ್ದೀವಿ. ಈ ಧರಣಿ ಸ್ಥಳಕ್ಕೆ ಈ ತಾಲೂಕಿನ ದಂಡಾಧಿಕಾರಿಗಳಾಗಲಿ, AC ಅವರಾಗಲಿ, DC ಅವರಾಗಲಿ ಬಂದಿಲ್ಲ. ನೊಂದಂಥ ರೈತರ ಪರ ಯಾವುದೇ ಥರದ ಒಂದು ಅವರ ಅಳನನ್ನು ಕೇಳಿಲ್ಲ. ಹಾಗಾಗಿ ಈ ದಿನ ರಸ್ತೆ ತಡೆದೇ ಚಳುವಳಿ ಮಾಡಿದ್ದೀವಿ. ನಾಳೆ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ಕೈಗೊಳ್ತೀವಿ ಅಂತ ಹೇಳಿ ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಈ ತಾಲೂಕಿನ ಎಲ್ಲ ದೇಶದ ಒಂದು ಇತಿಹಾಸವನ್ನು ಗಮನಿಸಿದಾಗ ಇಡೀ ದೇಶಕ್ಕೆ ಒಂದು ಜಾತ್ಯತೀತ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ವಿವಿಧತೆಯಲ್ಲಿ ಏಕತೆಯನ್ನು ಕೊಟ್ಟಂತಹ ಪುಣ್ಯಭೂಮಿ ನಮ್ಮ ಕರ್ನಾಟಕದ ಭೂಮಿ. ಇಲ್ಲಿ ಹಲವಾರು ವಚನಕಾರರು, ಕವಿಗಳು, ಸಂತರು, ಹಲವಾರು ದಾರ್ಶನಿಕರು ಜನಿಸಿದ ಪುಣ್ಯ. ಇಡೀ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಪರಿಕಲ್ಪನೆಯನ್ನು ಇಡೀ ದೇಶ, ಇಡೀ ವಿಶ್ವಕ್ಕೆ ಕೊಟ್ಟು ಇಡೀ ಮಾನವ ಸಮಾಜ ಏಕತೆಯನ್ನು ಒಂದು ನಿರ್ಮಾಣ ಮಾಡಿದ್ದು ನಮ್ಮ ಕರ್ನಾಟಕದ ಜನತೆ. ಇಡೀ ನಾವು ಇತಿಹಾಸದ ಪೂರ್ವಕಾಲದಿಂದಲೂ ನಾವು ಗಮನಿಸಿದಾಗ ಗುಪ್ತರು, ಹೊಯ್ಸಳರು, ಇಮ್ಮಡಿ, ಪುಲಿಕೇಶಿಗಳ ಆದಿಯಾಗಿ ಗಂಗರು, ಇವತ್ತಿನ ಮೈಸೂರು ಮಹಾರಾಜರ ಒಂದು ಇತಿಹಾಸದ ಎಡೆಗೆ ನಾವು ಎಲ್ಲ ಇತಿಹಾಸದ ಅವಲೋಕನಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಕಂಡು ಬರೋದು ಇಡೀ ಕನ್ನಡಿಗರ ವಿಶಾಲ ಹೃದಯತೆ. ಇಡೀ ಅನುಭವದ ಮಂಟಪದ ಮೂಲಕ ಇಡೀ ವಿಶ್ವಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಮಾಡಿಕೊಟ್ಟವರು ವಿಶ್ವ ಗುರು ಜಗಜ್ಯೋತಿ ಬಸವಣ್ಣನವರು. ಅದೇ ರೀತಿ ಒಂದು ಆದ್ಯ ಪ್ರವರ್ತಕರಾಗಿ
ವಚನಕಾರರಾಗಿ ಈ ಸಂದರ್ಭದಲ್ಲಿ ಕುಣಿಗಲ್ ಶಿವಶಂಕರ್ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಮಲ್ಲೂರು ತಿಮ್ಮೇಶ, ತಾಲೂಕು ಸಂಚಾಲಕ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಕೆ ಚಿದಾನಂದ, ಶ್ರೀಮತಿ ಲಾವಣ್ಯ, ರಾಜ್ಯ ಸಂಘಟನಾ ಸಂಚಾಲಕಿ, ಮಹಿಳಾ ಘಟಕ ನಾಗರಾಜು ಉಪ್ಪಾರಹಳ್ಳಿ, ಜಿಲ್ಲಾ ಸಂಘಟನಾ ಸಂಚಾಲಕ ಹಟ್ನ ದಯಾನಂದ, ಜಿಲ್ಲಾ ಸಂಘಟನಾ ಸಂಚಾಲಕರು ಗೋವಿಂದರಾಜು, ಪಿಪುರ ತಮ್ಮಯ್ಯ, ಶಿವರಾಜ್ ಮುತ್ತುಗದಹಳ್ಳಿ, ವಿನಯ್, ಸಂತೋಷ್ ಕೆಂಪಣ್ಣ, ಅಫ್ಜಲ್ ಸೇರಿ ರೈತಪರ ಸಂಘಟನೆಯ ಹೋರಾಟಗಾರರು ಭಾಗವಹಿಸಿದ್ರು.